ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗರ. ಮಾಗಡಿ ತಾಲೂಕಿನ ಅಗಲಕೋಟೆ ಎಂಡ್ ಪೋಸ್ಟ್ CNS ಪ್ರೌಢಶಾಲೆ ಆವರಣದಲ್ಲಿ ನಡೆದ ಬೃಹತ್ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂ ಮಂಜುನಾಥ್ ಮಾತನಾಡಿ, ನಾನು ಚುನಾವಣೆಗಾಗಿ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಆಯೋಜನೆ ಮಾಡುತ್ತಿಲ್ಲ. ಕ್ಷೇತ್ರದ ಜನರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಕಳೆದ 7 ವರ್ಷದಿಂದ ಸುಮಾರು 250ಕ್ಕೂ ಹೆಚ್ಚು ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಆಯೋಜನೆ ಮಾಡಿದ್ದು, ಇದರಿಂದ ಸಾವಿರಾರು ಜನರಿಗೆ ಅನುಕೂಲವಾಗಿದೆ. ಕಣ್ಣಿನ ದೋಷವಿದ್ದವರು ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ JDS ಯುವ ಘಟಕದ ತಾಲೂಕು ಅಧ್ಯಕ್ಷ ವಿಜಯಕುಮಾರ್, KV ಬಾಲರಘು, ಕೆಂಸಾಗರ ಮಂಜಣ್ಣ, DC ಮೂರ್ತಿ, ಕೊಂಡಳ್ಳಿ ಗಂಗರಾಜು, ಅಗಲಕೋಟೆ ವಿನೋದ್, ಸಮೀರ್, ಲೋಕೇಶ್, ಮುನಿರಾಜು ಸೇರಿದಂತೆ ಇತರರು ಇದ್ದರು. ನಮ್ಮ ಟ್ರಸ್ಟ್ ಹುಡುಗರಿದ್ದಾರೆ, ಫೋನ್ ಮಾಡಿಸಿ ಅವ್ರಿಗೆ ಸ್ಪಂದನೆ ಮಾಡಿ ಕರೆಸಿ ನಿಮಗೆ ಸಹಾಯ ಮಾಡುವಂತ ಕೆಲಸ ಮಾಡ್ತಾರೆ ಅನ್ನುವಂತ ಮಾತಲ್ಲಿ ಇದಕ್ಕೆಲ್ಲ ಹೆಚ್ಚಿನ ಸಂಖ್ಯೆ ತಾವೆಲ್ಲ ಬಂದಿದ್ದೀರಿ. ಇದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತ ನನ್ನ ರಮೇಶ್ ಸಂಸ್ಥೆಯ ಮುಖ್ಯಸ್ಥರಿಗೆ, ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ನಮ್ಮೆಲ್ಲ ಗಣ್ಯರಿಗೆ, ನಮ್ಮ ಗಂಗರಾಜರಾಗಿ, ತಮ್ಮಂಗೇಡರಾಗಿ, ನರಸಿಂಹಣ್ಣವರು, ಕಿಟ್ಟಣ್ಣವರು ಎಲ್ಲ, ನಮ್ಮ ವಿಜಿ, ಸುರೇಶಣ್ಣ, ಕುಮಾರಣ್ಣ ಎಲ್ಲ ಇದ್ದೀರಿ. ನಮ್ಮ ಬಾಳು ಇದ್ದಾರೆ, ಗಂಗರಾಜಣ್ಣ ಇದ್ದಾರೆ, ಹಿಂದೆ ನಮ್ಮ ಮಂಜಣ್ಣರಾದ ಎಲ್ಲರೂ ಕೂಡ ನಮ್ಮೆಲ್ಲರೂ ಕೂಡ ಅಭಿನಂದಿಸ್ತೀನಿ. ನಮ್ಮ ಲೀಡರ್ಗಳಿಗೆ ಏನು ಅಂದ್ರೆ ಈ ಥರದ್ದು ಏನೋ ಒಂದು ಒಳ್ಳೆ ಸೇವೆ ಆಗ್ತಾ ಇದೆ. ಯಾರೋ ಊರಲ್ಲಿ ಕಾಂಗ್ರೆಸ್ ವಯಸ್ಸಾದವ್ರಿಗೆ ಕಣ್ಣಿಂದು ಸರಿ ಹೋಯ್ತು ಅಂದ್ರೆ ನಮ್ಮ ಲೀಡರ್ನು ಕೂಡ ನೆನೆಸ್ಕೊತಾರೆ, ಹೆಂಗೋ ಪುಣ್ಯಾತ್ಮ ನಾನು ಕರ್ಕೊಂಡೋಗಿ ಮಾಡಿಕೊಟ್ಟಪ್ಪ. ಇದೆಲ್ಲ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ನಮ್ಮ ಲೀಡರ್ಗಳನ್ನ ನಾವೆಲ್ಲ ಉಪಯೋಗಿಸ್ಕೊಳ್ತಾ ಇರೋದು. ನಮ್ಮ ಲೀಡರ್ಗಳಲ್ಲಿ ಇವತ್ತು ಅವರೇ ಸ್ವತಃ ಸಮಯನ ಹಾಕಿರೋರು ಇರ್ಬೋದು, ನಿಮಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿರೋದು ಇರ್ಬೋದು, ನಿಮ್ಮ ಆಟೋ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಪ್ರತಿಯೊಂದು ಊರುಗಳಿಗೆ ಬಂದು ಇದು ಹ್ಯಾಂಡ್ಬಿಲ್ಸ್ ಪಾಂಪ್ಲೆಟ್ ಹಂಚಿದ್ದಾರೆ. ಇವೆಲ್ಲ ಮಾಡಿರೋದು ಎಲ್ಲರೂ ನಮ್ಮ ಹುಡುಗರುಗಳು, ನಮ್ಮ ಲೀಡರ್ಗಳು, ನಮ್ಮ ಕಾರ್ಯಕರ್ತರು ಮಾಡಿರೋದ್ರಿಂದ ನನಗೂ ಖುಷಿ ಆಗ್ತದೆ. ಈ ಥರ ನಮಗೆ ಸಪೋರ್ಟ್ ಸಿಕ್ಕಿದ್ರೆ ಇನ್ನೂ 10 ಕ್ಯಾಂಪ್ಗಳನ್ನು ಮಾಡಿ ಎಷ್ಟು ಜನಕ್ಕೆ ಬೇಕಾರೋ ನಾವು ಆಪರೇಷನ್ ಮಾಡಿಸ್ತೀವಿ ಅನ್ನೋಂಥ ಖುಷಿ ನಮ್ಗೆ ಸಿಗ್ತದೆ. ಸೊ ಹಂಗಾಗಿ ಈ ಭಾಗದಲ್ಲಿ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರುಗಳಿಗೆ, ನಮ್ಮ ಮುಖಂಡರುಗಳಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸಿ, ಇವತ್ತು ಶಂಕರ್ ಕಣ್ಣಿನ ಆಸ್ಪತ್ರೆಯವರು ಬಂದಿರ್ತಕ್ಕಂಥ ಟೆಕ್ನಿಷಿಯನ್ ಇರ್ಬೋದು, ಅವರ ಸಿಬ್ಬಂದಿ ವರ್ಗದವರು ಇರ್ಬೋದು, ಅದ್ರ ಜೊತೆಯಲ್ಲಿ ನಮ್ಮ ಆಶಾ ನಮ್ಮ ವರ್ಕರ್ ಇರ್ಬೋದು, ಮತ್ತೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಮಾಧ್ಯಮದವರಿಗೂ ಕೂಡ ನಾನು ನನ್ನ ಮಾತು ಪೂರ ಮಾಡ್ಕೊಡ್ತೀನಿ. ಎಲ್ಲರೂ ನಮಸ್ಕಾರ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನು. ವಂದನೆಗಳು.